ಜನ ಈ ವೇದಿಕೆ ಮೇಲೆ ಇದ್ದೀರಿ. ಬಿಜೆಪಿಯವರು ಛತ್ರಪತಿ ಶಿವಾಜಿ ಮಹಾರಾಜ ಅಂತಂದ್ರೆ ಬರೇ ಮುಸ್ಲಿಂ ವಿರೋಧಿ ಮಾತಾಡ್ತಾರೆ. ಛತ್ರಪತಿ ಶಿವಾಜಿ ಮಹಾರಾಜ ಆದರ್ಶಗಳನ್ನ ಯೋಚನೆ ಮಾಡಿ. ಛತ್ರಪತಿ ಶಿವಾಜಿ ಮಹಾರಾಜರು ಮುಸ್ಲಿಂ ವಿರೋಧಿ ಅಲ್ಲ. ದಯವಿಟ್ಟು ಕೇಳಿಸ್ಕೊಳ್ಳಿ, ನಮ್ಮ ಸಮಾಜ ಮುಖಂಡರಿಗೆ ಇತಿಹಾಸ ಓದ್ಕೊಳ್ಳಿ. ಒಂದೇ ಒಂದು ನಿಮ್ಮ ಉದಾಹರಣೆ ಕೊಡ್ಲಿಕ್ಕೆ ಇಚ್ಛೆ ಬಯಸ್ತೀನಿ. ರುಸ್ತುಮೆ ಜಮಾಲ್ ಗೊತ್ತಾ ನಿಮಗೆ? ಕೋನ್ ಮೈತೆ तुम्हाला ರುಸ್ತುಮೆ ಜಮಾಲ್ कौन है? तोप कान छोड़ा वो रुस्तुम जमाल कौन है? हाँ ये माहिती है वो भागना कौन कौन बरूंगा तुम्हाला? रुस्तुम जमाल ಯಾವ ಛತ್ರಪತಿ ಶಿವಾಜಿ ಮಹಾರಾಜರು ಅಫ್ಸಲ್ ಖಾನ್ ಕಾಣಲಿಕ್ಕೆ ಹೋಗ್ತಾ ಇದ್ದ ಸಂದರ್ಭದಲ್ಲಿ ರುಸ್ತುಮ ಜಮಾಲ್ ಹೇಳ್ತಾನೆ ಶಿವಾಜಿ ಮಹಾರಾಜರಿಗೆ, ಹೋಗ್ಬೇಡಿ ಅಫ್ಸಲ್ ಖಾನ್ ಮೋಸಗಾರ ಪಠಾಣ್ ನಿಮಗೆ ಕೊಂದಾನೆ, ಸಂಚು ಮಾಡಿದ ಅಂತ ಹೇಳ್ತಾನೆ. ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ ರುಸ್ತುಮ ಜಮಾಲ್. ಅದಕ್ಕಾಗಿ ರುಸ್ತುಮ ಜಮಾಲ್ ಶಿವಾಜಿ ಮಹಾರಾಜರಿಗೆ ವಾಗ್ನಕ್ ಅಂತ ಹೇಳ್ತೀವಿ, ಟೈಗರ್ ಕ್ರಾಸ್ ಅಂತ ಹೇಳ್ತೀವಿ, ಅದು ಮಾಡಿಕೊಡ್ತಾರೆ. ಆ ಸಂದರ್ಭದಲ್ಲಿ ಇವತ್ತು ಬದುಕಬೇಕಾಗಿ ಅಫ್ಸಲ್ ಖಾನ್ ಹೊಟ್ಟೆಯನ್ನು ಬದುಕಬೇಕಂತ ಛತ್ರಪತಿ ಶಿವಾಜಿ ಮಾಡಿದ್ರೆ ಅದು ಕೇವಲ ರುಸ್ತುಮ ಜಮಾಲ್ ಮಾಡಿರ್ತಕ್ಕಂಥ ಊರನ್ನು ಈ ಸಂದರ್ಭಕ್ಕೆ ಬಯಸ್ತೇನೆ. ಯಾಕೂಬ್ ಬಾಬಾ ಸೂಫಿ ಸಂದ್ರು ಛತ್ರಪತಿ ಶಿವಾಜಿ ಮಹಾರಾಜರ ಎರಡನೇ ಗುರುಗಳು. ಇವತ್ತು ಕೊಲ್ಲಾಪುರದಲ್ಲಿ ಹೋದ್ರೆ ಛತ್ರಪತಿ ಶಿವಾಜಿ ಮಹಾರಾಜರ ಸೈನಿಕರಲ್ಲಿ 60,000 ಜನರು ಮುಸಲ್ಮಾನರಿದ್ರು. ಒಳ್ಳೆದು ಹೇಳಬೇಕು ನಾವರ್ತು ಕೇವಲ ರಾಜಕೀಯಕ್ಕೆ ಲಾಭ ಆಗಲಿಕ್ಕೆ ಛತ್ರಪತಿ ಶಿವಾಜಿ ಮಹಾರಾಜರನ್ನ ಉಪೇಕ್ಷಿಸಕ್ಕೆ ಹೋಗ್ಬೇಡಿ. ಎಲ್ಲ ಹೇಳ್ತಾರೆ ನಾವೆಲ್ಲ ಛತ್ರಪತಿ ಶಿವಾಜಿ ಮಹಾರಾಜರ ಆದರ್ಶ ಕಲ್ತೀವಿ ರೀ. ಛತ್ರಪತಿ ಶಿವಾಜಿ ಮಹಾರಾಜ ಪಟ್ಟ ಏರ್ಸಕ್ಕೆ ಇವರೇ ಬಿಡಲಿಲ್ಲ. तुम्हारा माहिती है कि नहीं? ಎದಕ್ಕೆ ಛತ್ರಪತಿ ಶಿವಾಜಿ ಮಹಾರಾಜ ಸೂತ್ರ ಅಂತ ಹೇಳಿದ್ರು. ಇತಿಹಾಸ ಓದ್ಕೊಳ್ಳಿ ಸರಿ. ಏನ ಬರೋದು ಸುಮ್ಮನೆ ಈ ಭಗವ ಐತೆ. ಈ ಭಗವ ಯಾರ್ದು? ಭಗವಂತನ ಯಾರ್ದು? ಇವ್ರು ನಮ್ಮ ಕಾರ್ಯಕ್ರಮಕ್ಕೆ ತಿರುಗಾಡ್ತಾರ. ನಾವು ಶಿವಾಜಿ ಮಹಾರಾಜರ ಹಿಂದೂ ಭಾರತೀಯ ಹಿಂದೂ ಆಗ್ಬಿಡ್ಬೇಕು. ನಾವರ್ತು ಈ RSS ಬಿಜೆಪಿ ಹಿಂದೂ ಆಗ್ಬಾರ್ದು. ಈ ದೇಶದ ಎಲ್ಲ ಹಿಂದೂಗಳು ನಾವು ಭಾರತೀಯ ಹಿಂದೂ ಆಗ್ಬೇಕು. ಛತ್ರಪತಿ ಶಿವಾಜಿ ಮಹಾರಾಜರ ಹಿಂದೂ ನಾವು ನಿಮ್ಮಾಗ ಯಾವ್ದು RSS ಬಿಜೆಪಿ ಹಿಂದೂ ಆಗ್ಬಾರ್ದು. ಯಾಕಂದ್ರೆ ಈ ದೇಶದಲ್ಲಿ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ನಾವೆಲ್ಲ ಒಂದೇ ತಾಯಿಯಾಗಿ ಮಕ್ಕಳಾಗಿ ಬದುಕಬೇಕ. ಈ ದೇಶದ ಐಕ್ಯತೆ ಸಂಸ್ಕೃತಿ